ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಈಸಿಯಾಗಿ ನಾನು ನಿಮಗೆ ದೇವ್ರ ಪಾತ್ರೆ ತೊಳೆಯೋದು ತೋರಿಸ್ಕೊಡ್ತೀನಿ. ಈಗ ಇದು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ದೇವ್ರ ಪಾತ್ರೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಫಸ್ಟ್ ಎಣ್ಣೆ ಜಿಡ್ಡಿದ್ದಿದ್ರೆ ಒಂದು ಟಿಶ್ಯೂ ಪೇಪರ್ನಲ್ಲಿ ಫುಲ್ ಒರೆಸ್ಕೊಂಬಿಡಿ. ಮತ್ತು ಅರಿಶಿನ ಕುಂಕುಮ ಇಟ್ಟಿರ್ತೀರಲ್ಲ ಅದೆಲ್ಲ ಒರೆಸ್ಕೊಬಿಡಿ. ಈ ಥರ ಒರೆಸಿದ್ಮೇಲೆ ಆವಾಗ ಅದು ತೊಳೆಯೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಮುಂಚೆ ಎಲ್ಲ ಇಟ್ಟಿಗೆ ಪುಡಿ ಮತ್ತು ಹುಣಸೆಹಣ್ಣು ಅದೆಲ್ಲ ಹಾಕಿ ತೊಳಿತಾ ಇದ್ರು. ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇವಾಗ ಇದನ್ನೆಲ್ಲ ಒರೆಸಿಟ್ಟಿದ್ದೀನಿ ನಾನು. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗ್ತಾ ಇದೆ. ಈಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು, ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ಹೊಸ ಹುಣಸೆಹಣ್ಣಾದ್ರೂ ಪರವಾಗಿಲ್ಲ, ಹಳೆ ಹುಣಸೆಹಣ್ಣಾದ್ರೂ ಪರವಾಗಿಲ್ಲ. ಇದು ಹಳೆಯದು, ಅದಕ್ಕೆ ಬ್ಲ್ಯಾಕ್ ಆಗಿದೆ. ಸೊ ಇದನ್ನು ನೀರಲ್ಲಿ ಹಾಕಿ ಕೈಯಲ್ಲಾದರೂ ಕ್ಯೂಚ್ಕೋಬೋದು. ಅದನ್ನು ಇವಾಗ ನಾನು ಸ್ಟವ್ ಮೇಲೆ ಇಟ್ಟಿರೋದು, ಬಿಸಿ ಇಲ್ಲ, ಸ್ವಲ್ಪ ಲೈಟಾಗಿ ಬಿಸಿ ಇದೆ. ಅದಕ್ಕೆ ನಾನು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಕೋಲ್ಡ್ ನೀರಲ್ಲಿ ಚೆನ್ನಾಗಿ ಹುಣಸೆಹಣ್ಣ ಕ್ಯೂಚ್ಬಿಟ್ಟು ಕೂಡ ಹಾಕೊಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ಒಂದೊಂದೇ ಪಾತ್ರೆ ಹಾಕೊತಾ ಇದ್ದೀನಿ. ನಮ್ಮ ಮನೇಲಿ ತುಂಬಾ ಜಾಸ್ತಿ ಇದೆ. ಮಿನಿಮಮ್ ಏನಿಲ್ಲ ನಾನು 1.5 ಅವರ್ ಹಿಡಿಯುತ್ತೆ ಟೈಮು ತೊಳೆಯೋದಕ್ಕೆ. ಹಂಗಾಗಿ ನಾನು ಇದನ್ನು 2 ಭಾಗದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಈ ಪಾತ್ರೆಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತುಂಬ್ತಾ ಇದ್ದೀನಿ, ಅಂದರೆ ದೇವ್ರ ಪಾತ್ರೆಗಳೆಲ್ಲ ಹಾಕ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಅದೇ ನೀರಲ್ಲಿ ಇನ್ನೊಂದು ಟ್ರಿಪ್ ಮಾಡ್ಕೊತೀನಿ. ಇವಾಗ ನೋಡಿ, ಸ್ವಲ್ಪ ಪಾತ್ರೆಗಿಂತ ಮೇಲೇನೆ ಇದೆ. ಇದಕ್ಕಿನ್ನ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಅಂದರೆ ನೀವು ಹಬ್ಬದ ಟೈಮ್ಗಳಲ್ಲಿ ಈ ಥರ ಮಾಡಿದಾಗ, ಸೊ ಇವಾಗ ದೇವ್ರ ಪಾತ್ರೆಗಳು ತೊಳೆಯೋದಕ್ಕಂತಲೇ 1 ಅವರ್ ಟೈಮ್ ಬೇಕಾಗುತ್ತೆ. ಈ ಥರ ಮಾಡಿಬಿಟ್ಟು ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟರೆ ಸಾಕು. ಸೊ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಈಸಿಯಾಗಿ. ಮತ್ತು ತುಂಬ ದಿವಸ ಆಗಿರುತ್ತೆ ನೋಡಿ, ಅಂದರೆ 1 ತಿಂಗಳು 2 ತಿಂಗಳು ಕೆಲವರು ದೇವ್ರ ಪಾತ್ರೆಗಳು ಅದು ಹಂಗೆ ಬ್ಲ್ಯಾಕ್ ಆಗಿರುತ್ತೆ. ಆ ಥರ ಕೂಡ ನೀವು ಈ ಥರ ಟಿಪ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ಈಗ ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ವೆನಿಗರ್ ಹಾಕ್ಕೊತಾ ಇದ್ದೀನಿ. ಇವಾಗ ಅಡುಗೆಗೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ವೆನಿಗರು. ಸೊ ಆ ವೆನಿಗರ್ ಹಾಕಿದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿನಿಮಮ್ 15 ನಿಮಿಷವರೆಗೂ ನಾನು ಬಿಟ್ಟಿದ್ದೆ. ಸೊ 15 ನಿಮಿಷ ಬಿಟ್ಟಾದ್ಮೇಲೆ ನೋಡ್ತಾ ಇರ್ಬೋದು, ಮುಂಚೆಗೂ ಇವಾಗೂ ಕಲರ್ ಡಿಫ್ರೆಂಟ್ ಯಾವ ಥರ ಬರ್ತಾ ಇದೆ ಅಂತ. ಇವಾಗ ಒಂದು 15 ನಿಮಿಷ ಆದಮೇಲೆ ಇದನ್ನು ಎತ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನೆಲ್ಲನ್ನು ಎತ್ತಿಟ್ಕೊಂಡು ಮತ್ತೆ ಉಳಿದಿರೋದನ್ನು ನಾನು ಅದೇ ನೀರಲ್ಲಿ ಹಾಕಿ ಒಂದು 15 ನಿಮಿಷ ಬಿಡ್ತೀನಿ. ಈಗ ಇದನ್ನು ಒಂದು ಬೇಷನಲ್ಲಿ ಹಾಕಿಟ್ಕೊತೀನಿ. ಸೊ ನಮ್ಮ ಮನೇಲಿ ಸಿಂಕಲ್ಲ ಏನಿಲ್ಲ, ಹೊರಗಡೆನೇ ನಾವು ತೊಳೆಯೋದು ದೇವ್ರ ಪಾತ್ರೆಗಳು. ನೋಡಿ, ಈ ಥರ ಒಂದು ಬೇಷನಲ್ಲಿ ಹಾಕ್ಕೊಂಡು ಇವಾಗ ನೋಡಿ ವಿಮ್ ಲಿಕ್ವಿಡ್ ಇದೆಲ್ಲ ಅದರಲ್ಲಿ ಈ ಥರ ನಾನು ಒಂದು ಚೂರು ಡಿಪ್ ಮಾಡಿಕೊಂಡು ಸ್ಕ್ರಬ್ನಲ್ಲಿ ಉಜ್ತಾ ಇದ್ದೀನಿ. ನೋಡೋದಕ್ಕೆ ನಾರ್ಮಲ್ ನೀವು ಫಸ್ಟು ಯಾವ ರೀತಿ ಹೊಸದಾಗಿ ತಗೊಂಡಿರ್ತೀರೋ ಅದೇ ಥರನೇ ಇರುತ್ತೆ ನೋಡಿ. ಅದು ಇವಾಗ ನೀವು ಹುಣಸೆ ನೀರಲ್ಲಿ ಒಂದು 15 ನಿಮಿಷ ಬಿಟ್ಟಿರ್ತೀರಲ್ಲ, ಅದು ಏನಾಗುತ್ತೆ ಅಂದರೆ ನಿಮಗೆ ನೋಡೋದಕ್ಕೆ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಸೊ ಕಲರ್ ಕೂಡ ಬಿಟ್ಕೊಂಡಿರುತ್ತೆ. ಅದ ಮೇಲೆ ಇರೋವಂಥ ಚುಕ್ಕೆ ಏನಿದೆ ಅದೆಲ್ಲ ಹೋಗ್ಬಿಡುತ್ತೆ. ನೋಡಿ, ಇನ್ನೊಂದು ತೊಳೆದು ತೋರಿಸ್ತೀನಿ. ಇದು ರಾಗಿದು ಬಟ್ಲು ಅಂತಾರೆ, ಇದು ಪ್ಲೇಟು. ನೋಡಿ, ಈ ಥರ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ಹುಣಸೆನಲ್ಲಿ ನೆಂದಿರುತ್ತಲ್ಲ, ಅದು ಚುಕ್ಕೆ ಥರ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ಥರ ಮಾಡೋದ್ರಿಂದ ನಿಮಗೆ 1 ತಿಂಗಳವರೆಗೂ ನೀವು ದೇವ್ರ ಪಾತ್ರೆನ ಜಸ್ಟ್ ಒರೆಸಿ ಯೂಸ್ ಮಾಡ್ಕೋಬೋದು. ಹಂಗೆ ಇರುತ್ತೆ, ಶೈನಿಂಗು ಹಾಳಾಗೋದಿಲ್ಲ. ನೋಡ್ತಾ ಇರ್ಬೋದು. ಇವಾಗ ಇನ್ನೊಂದು ಥರ ಟ್ರಿಕ್ಸ್ ತೋರಿಸ್ತಾ ಇದ್ದೀನಿ. ಇವಾಗ ಪೀತಾಂಬರ್ ಪೌಡ್ರ್ ಎಲ್ಲರ ಮನೇಲಿ ಇಟ್ಕೊಂಡೇ ಇರ್ತೀರ. ಸೊ ಅದರಲ್ಲಿ ಕೂಡ ನೀವು ಉಜ್ಬಿಟ್ಟು ತೊಳ್ಕೊಬೋದು ನಾರ್ಮಲಾಗಿ. ಈ ಪೀತಾಂಬರ ಕೂಡ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ಥರ ನೀವು ಬೆಳ್ಳಿ ಪಾತ್ರೆ ಕೂಡ ನೀವು ಮಾಡ್ಕೊಬೋದು. ಅಂದರೆ ಬೆಳ್ಳಿ ಪಾತ್ರೆನ ನೀವು ಇನ್ನೊಂದು ಥರನೂ ಇದೆ, ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಅದು ಕೂಡ ತೋರಿಸ್ತೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ. ಸೊ ಇವಾಗಂತೂ ನೀರು ತುಂಬಾ ಖರ್ಚು ಮಾಡಬಾರ್ದು. ಹಂಗಾಗಿ ನಾನು ನಿಮ್ಗೆ ಈ ಥರ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಈ ಥರ ತೊಳೆದಿದ್ಮೇಲೆ ನೀವು ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೋದು. ಇಲ್ಲಿ ನಾನು ಬಟ್ಟೆನಲ್ಲಿ ಒರೆಸ್ಕೊತಾ ಇದ್ದೀನಿ. ಖಂಡಿತ ಈ ಥರ ಒಂದು ನಿಮಗೆ ಟೈಮ್ಗೆ ತುಂಬಾ ಸೇವ್ ಆಗುತ್ತೆ ಹಬ್ಬದ ಟೈಮ್ಗಳಲ್ಲಿ ಮಾಡಿದಾಗ. ನೋಡಿ, ಈ ಥರ ಬಟ್ಟೆನಲ್ಲಿ ಎಲ್ಲ ಒರೆಸಿಟ್ಕೊಂಡ್ರೆ ಅದು ಹಾಗೇ ಇರುತ್ತೆ. ಮತ್ತು ಒಂಚೂರು ಚುಕ್ಕೆ ಥರನೂ ಇರಲ್ಲ. ನೋಡಿ, ಈ ಥರ ಒರೆಸ್ಬಿಟ್ಟು ಇಟ್ಕೊಂಬಿಡಿ. ಸೊ ಖಂಡಿತ ಇವತ್ತು ಕೊಟ್ಟಿರೋಂಥ ಮಾಹಿತಿ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಈ ಥರ ಒಂದು ಸರಿ ಟ್ರೈ ಮಾಡಿ. ಹೇಗೆ ಬಂತಂತ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.